ಬೆಳಗ್ಗೆ 4 ಗಂಟೆನೆ ಬೆಂದು ನನ್ನ ಮೇಲೆ ಮಲ್ಕೊಂಡಿರುವ ನಮ್ಮ ವಿನಾಯ. ಸೊ ಯಾಕೋ ಗೊತ್ತಿಲ್ಲ, ಬೆಳಗ್ಗೆನೆ ಬಂದ್ಬಿಟ್ಟು ನನ್ನ ಎದೆ ಮೇಲೆ ಮಲ್ಕೊಂಡಿದ್ಲು. ಹಬ್ಬಕ್ಕೆ ಬಂದಿದ್ದು ನಾವು ವಾಪಸ್ಸು ನಮ್ಮ ತುಮಕೂರಿಗೆ ಹೋಗೋಣ ಅಂದ್ರೆ ಇವತ್ತು ನಮ್ಮ ಮಿಸ್ಸಸ್ ಅವರ ಚಿಕ್ಕಪ್ಪನ ಮನೇಲಿ ನಮಗೆ ಊಟಕ್ಕೆ ಕರೆದಿದ್ರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಅಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಸೀದಾ ನಾವು ಆಟೋಲಿ ಬಂದಿದ್ದು ನಮ್ಮ ಅತ್ತೆ ಮನೆಗೆ ಬಂದ ತಕ್ಷಣ ಆಲ್ರೆಡಿ ಇಲ್ಲಿ ನೋಡಿದ್ರೆ ನಮ್ಮ ನಾಯಿನ ಕಿತಾಪತಿ ಸ್ಟಾರ್ಟ್ ಆಗಿತ್ತು. ಆ ಒಂದು ದುಡ್ಡು ಬೇಕು ಊಟ ಮಾಡ್ತಾ ಇದ್ರೆ ಇವಳು ಹೋಗ್ಬಿಟ್ಟು ಇಲ್ಲದೆ ಇರೋ ಚೇಷ್ಟೆ ಎಲ್ಲ ಮಾಡ್ತಿದ್ಲು. ಹೊರಗಡೆ ಬಂದು ನೋಡಿದ್ರೆ ಮಸ್ತ್ ಆಗಿ ಮಳೆ ಬೀಳ್ತಾ ಇತ್ತು. ಸೊ ನಾನು ಫಸ್ಟ್ ಟೈಮ್ ಬೆಳ್ಳೂರಲ್ಲಿ ಮಳೆ ನೋಡ್ತಿರುವಂತದ್ದು. ಮಳೆ ಬಂದಿರೋ ಕಾರಣಕ್ಕೆ ನಿನ್ನೆ ಸಂಜೆ ಹೊರಡಿಲ್ಲ. ಸೊ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದು ನೋಡಿದ್ರೆ 1-2 ರಿಂದ 3 ಬಸ್ ಹೋದ್ರು ನಮ್ ತುಮಕೂರು ಬಸ್ ಬಂದಿರಲಿಲ್ಲ. ಸೊ ಫೈನಲ್ ಆಗಿ ಬಸ್ ಬಂದ ತಕ್ಷಣ ನಾವು ಅದ್ರಲ್ಲಿ ಕೂತ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾವು ತುಮಕೂರು ಕಡೆಗೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹೇಳ್ಬಿಟ್ಟು ಬಡಿಸಿರ್ತಾರೆ KSRTC ಮೇಲೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಪ್ರಾಣಿ ದಯೆ ಇರಲಿ ಅಂತ ಹೇಳ್ಬಿಟ್ಟು ಬಡಿಸಿದ್ದಾರೆ. ಅವತ್ ನೋಡಿದ್ರೆ ನನಗೆ ಕಿರಿಕ್ ಮಾಡಿದ್ರು ಆ ಒಂದು ಕಂಡಕ್ಟರ್. ಸೊ ಅವರಿಗಂತೂ ನಿಜವಾಗ್ಲೂ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಓದಿದೆ. ನಾನು ಆ ಕಂಡಕ್ಟರಿಗೆ ಕೊಡಬೇಕಾಗಿರುವಂತಹ ಆನ್ಸರ್ ನಾನು ಎಷ್ಟು ಅಲ್ಲಿ ಕೊಟ್ಟನೋ ಅದಕ್ಕಿಂತ ಜಾಸ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ತಿಳಿಸಿದೀರಾ. ಸೊ ಇಂಥವರಿಗೆ ನೀವೇ ಪಾಠ ಕಲಿಸ್ಬೇಕು. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾಕೆ ಹೋಗ್ತಾ ಇರ್ತಾರೆ, ಅದ್ರಲ್ಲಿ ಮನೇಲಿ ಯಾರು ಇಲ್ಲ ಅಂತ ತಾನೇ ಅವ್ರಿಗೆ ಜೊತೆ ಕರ್ಕೊಂಡು ಹೋಗೋದು. ಯಾರಾದ್ರೂ ಮನೇಲಿ ಇದ್ರೆ ಬಿಟ್ಟೆ ತಾನೇ ಹೋಗಿ, ಯಾವ್ದೋ ಒಂದು ಪರಿಸ್ಥಿತಿ ಇರೋ ಕಾರಣಕ್ಕೆ ತಾನೇ ಕರ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ಈ ತರ ನನ್ ಬಸ್ಸೇ ಹತ್ಬೇಡಿ, ನನ್ ಬಸ್ಸಿಗೆ ಹತ್ಲೇಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಖಾಸಗೀಕರಣ ತರ ಮಾಡಿದ್ರಲ್ಲ, ನನ್ಗಲ್ಲೇ ಬೇಜಾರಾಗೋಯ್ತು. ಸೊ ಅದಕ್ಕೆ ನೀವು ಕೊಟ್ಟಂತ ಸಹಕಾರ ಬೆಂಬಲ ನನಗೆ ತುಂಬಾ ಇಷ್ಟ ಆಯ್ತು. ಧನ್ಯವಾದಗಳು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ ಬೈ ಬೈ, ಸಿ ಯು ಸೂನ್.